ಅಮ್ಮನ ಮನೆಗೆ ಬಂದಮೇಲೆ ಮರ್ವಾಯಿ ಪುಂಡಿನ ತಿಂದೇ ಇರೋಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಇದು ಮ್ಯಾಂಗ್ಳೂರ್ನ ತುಂಬ 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 ಫೇಮಸ್ ಹಾಗೂ ಡೆಲಿಷಿಯಸ್ ಡಿಶ್. ನನಗಂತೂ ಈ ಡಿಶ್ ಅಂದರೆ ತುಂಬಾ ಇಷ್ಟ. ನಾನೊಬ್ಬಳೇ ತಿಂದರೆ ಸಾಕಾಗುತ್ತಾ? ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತಲೇ ಈ ವಿಡಿಯೋ ನಿಮಗೆ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕೊನೆ ತನಕ ನೀವು ಮಿಸ್ ಮಾಡದೆ ಖಂಡಿತ ನೋಡಲೇಬೇಕು. ಹಾಗಾದರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ವಾ? ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೆಪ್ಪರ್ ಹಬ್ ಚಾನಲ್. ಈ ಕ್ಲಾಮ್ಸ್ ಇದೆ ಅಲ್ವಾ, ಇದಕ್ಕೆ ತುಳು ಲ್ಯಾಂಗ್ವೇಜಲ್ಲಿ ಮರುವೈ ಅಂತ ಕರೀತಾರೆ. ಕನ್ನಡದಲ್ಲಿ ಕಪ್ಪೆ ಚಿಪ್ಪು ಅಥವಾ ಗುಳ್ಳೆ ಅಂತಲೂ ಹೇಳ್ತಾರೆ. ಇದನ್ನು ನಾವು ಫಸ್ಟ್ ಕ್ಲೀನ್ ಮಾಡ್ಕೊಳ್ಬೇಕು. ಯಾವ ಥರ ಅಂದರೆ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಿಟಿಕೆ ಅರಿಶಿನ, ಸ್ವಲ್ಪ ಉಪ್ಪು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಪೂನೆಲ್ಲ ಯೂಸ್ ಮಾಡಬೇಡಿ, ಕೈಯಲ್ಲೇ ಮಿಕ್ಸ್ ಮಾಡಿ. ಆದಷ್ಟು ಚೆನ್ನಾಗಿ ಇದ್ರ ಕೊಳೆ ಹೋಗಬೇಕು. ಏನಕ್ಕಂದರೆ ಇದ್ರ ಒಳಗಡೆ ತುಂಬ ಕೆಸರು ಇರುತ್ತೆ. ಅದು ನೀವು ಅರಿಶಿನ ಉಪ್ಪು ಹಾಕಿದಾಗ ತುಂಬ ಚೆನ್ನಾಗಿ ಅದು ಕ್ಲೀನ್ ಮಾಡುತ್ತೆ. ನೋಡಿ, ಈ ಥರ ನಿಮಗೆ ನೀರಲ್ಲೇ ನೋಡ್ಬೋದು, ತುಂಬ ಅಂಟಂಟಾಗಿದೆ ಇದು. ಸೊ ಇದೆಲ್ಲ ಚೆನ್ನಾಗಿ ಕೆಸರು ಬಿಡಬೇಕು. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಒಂದು 10 ನಿಮಿಷ ಹಾಗೆ ಬಿಟ್ಟು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಾದಮೇಲೆ ಇದನ್ನು ಬೇಯೋಕ್ಕೆ ಗ್ಯಾಸ್ ಮೇಲೆ ಇಡಬೇಕು. ಏನಂದರೆ ನೀವು ಇದಕ್ಕೆ ನೀರು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಬೇಯಬೇಕಾದ್ರೆ ಇದು ನೀರು ಬಿಟ್ಕೊಳ್ಳುತ್ತೆ. ಸೊ ಎಕ್ಸ್ಟ್ರಾ ನೀವು ವಾಟರ್ ಆ್ಯಡ್ ಮಾಡೋ ಅಗತ್ಯ ಇರಲ್ಲ. ಈ ಕ್ಲಾಮ್ಸ್ ಕಂಪ್ಲೀಟಾಗಿ ಬೆಂದಮೇಲೆ ನೋಡಿ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ 2 ಸೈಡ್ ಚಿಪ್ ಇದೆ ಅಲ್ವಾ, ಅದರಲ್ಲಿ ಒಂದು ಸೈಡಲ್ಲಿ ಮಾತ್ರ ನಿಮಗೆ ಮಾಂಸ ಇರೋದು. ಸೊ ನೀವು ಇನ್ನೊಂದು ಸೈಡ್ ಯಾವುದಿಲ್ಲ ನೋಡಿ, ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿ. ಅದು ಬೇಕಾಗಿಲ್ಲ ನಮಗೆ, ಅಂದರೆ ನಾವು ಆ ಥರ ಮಾಡ್ತೀವಿ. ನಿಮಗೆ ಬೇಕಾದರೆ ಕಂಪ್ಲೀಟ್ ಹಾಕ್ಕೊಳ್ಬೋದು. ಯಾವುದ್ರಲ್ಲಿ ಮಾಂಸ ಇದೆ ಆ ಚಿಪ್ಪನ್ನ ಮಾತ್ರ ಇಲ್ಲಿ ಅಮ್ಮ ಎತ್ತಿಡ್ತಾ ಇದ್ದಾರೆ. ಅಂದರೆ ನೀವು ಇವಾಗ ವೆಸಲಲ್ಲಿ ಈ ಪುಂಡಿ ಬರುತ್ತಲ್ವ, ಅದನ್ನು ವೆಸಲಲ್ಲಿ ಹಾಕ್ಕೊಳ್ಬೇಕಾದ್ರೆ ಕ್ವಾಂಟಿಟಿ ತುಂಬ ಜಾಸ್ತಿ ಆಗೋಗುತ್ತೆ. ಸೊ ಅದು ಅಗತ್ಯ ಇರಲ್ಲ ಅಲ್ವ ನಮಗೆ, ಅದಕ್ಕೆ ಈ ಥರ ಸಪ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಸಪ್ರೇಟ್ ಮಾಡಿ ಇಷ್ಟ ಆಗಿದೆ. ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ, ಪುಂಡಿ ಅಂದರೆ ಕಡುಬು ಇರುತ್ತಲ್ವ, ತುಳು ಲ್ಯಾಂಗ್ವೇಜಲ್ಲಿ ಪುಂಡಿ ಅಂತ ಹೇಳ್ತೀವಿ. ಇದನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ಬೆಳಗ್ಗೆ ನೀವು ವೈಟ್ ರೈಸ್ ಅಥವಾ ಇಡ್ಲಿ ರೈಸ್ ಯಾವುದಾದ್ರೂ ತೊಗೊಳ್ಬೋದು. ಇದನ್ನು ನೆನೆ ಹಾಕ್ಕೊಳ್ಬೇಕು. ಒಂದು ಮಿನಿಮಮ್ 6 hours ನೆನೆ ಹಾಕ್ಕೊಳ್ಳಿ. ನಮ್ಮ ಸೈಡೆಲ್ಲ ನಾರ್ಮಲಿ ಇದನ್ನು ಈವ್ನಿಂಗ್ ಪ್ರಿಪೇರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನೀವು ಕೂಡ ಹಾಗೆ ಟ್ರೈ ಮಾಡ್ಕೊಳ್ಬೋದು. ಇನ್ನು ಈ ನೆನೆಸಿಟ್ಟಿರ್ತೀವಲ್ವ, ಆ ಅಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಸಾಲ್ಟ್ ಹಾಕಕ್ಕೆ ಹೋಗಬೇಡಿ. ಇದು ದಪ್ಪ ಆದರೆ, ಈ ಮಿಕ್ಸ್ಚರ್ ದಪ್ಪ ಆದರೆ ನೀರು ಹಾಕ್ಕೊಳ್ಳಿ. ನೋಡಿ ಈ ಹದ ಬರಬೇಕು. ಏನಕ್ಕಂದರೆ ಇದನ್ನು ನೀವು ನೆಕ್ಸ್ಟ್ ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕು. ಈ ಥರ ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ನಿಲ್ಲಿಸಬಾರ್ದು. ನಿಲ್ಲಿಸಿದ್ರೆ ತಳ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಇಷ್ಟು ತಿಕ್ಕಾಗಬೇಕು, ಇಲ್ಲಾಂದರೆ ನಿಮಗೆ ಕಡುಬು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಇದಿಷ್ಟಾದಮೇಲೆ ಇದನ್ನು ಗ್ಯಾಸಿಂದ ಕೆಳಗಡೆ ಇಳಿಸಿ ಕಡುಬನ್ನ ಮಾಡ್ಕೊಳ್ಬೋದು. ಅಂದರೆ ಈ ಉಂಡೆ ಕಟ್ತೀವಲ್ವ, ಅದನ್ನು ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಬೋದು ನೀವು. ಇದೆಲ್ಲ ಬೆಂಗಳೂರಲ್ಲಿ ಇದ್ರೆ ನನಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ನಮ್ಮ ಅಮ್ಮನ ಮನೆಗೆ ಬಂದಾಗ ಅಮ್ಮನ ಹತ್ರ ಇದೆಲ್ಲ ಮಾಡೋಕ್ಕೆ ಹೇಳ್ತೀನಿ. ನನಗೆ ಇದು ಮಾಡೋಕ್ಕೂ ಅಷ್ಟು ಸರಿಯಾಗಿ ಬರಲ್ಲ. ಅಂದರೆ ಅಮ್ಮ ಆದರೆ ಸ್ವಲ್ಪ ಡೀಟೇಲ್ಡಾಗಿ ಪ್ರಾಸೆಸ್ನ ತೋರಿಸ್ತಾರೆ. ಅದಕ್ಕೆ ನೋಡಿ ಈ ಥರ ಇದನ್ನು ಉಂಡೆ ಕಟ್ಕೊಳ್ಳಿ, ರೌಂಡ್ ಮಾಡ್ಕೊಳ್ಳಿ. ಈ ಉಂಡೆನ ಮಾಡಬೇಕಾದ್ರೆ ತುಂಬ ದೊಡ್ಡದಾಗಿ ಮಾಡೋಕ್ಕೆ ಹೋಗಬೇಡಿ, ಮೀಡಿಯಮ್ ಸೈಜ್ ಇರಲಿ. ನೋಡಿ ಈ ಥರ ಇದಿಷ್ಟಾಗಿದೆ. ಇನ್ನು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೀವು ಒಂದು ಇಡ್ಲಿ ಪಾತ್ರೆ ತೊಗೊಳ್ಳಿ, ಅದಕ್ಕೆ ತಳದಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇನ್ನು ಈ ಪ್ಲೇಟ್ ಮೇಲೆ ನೀವು ಉಂಡೆಯನ್ನು ಮಾಡಿಟ್ಕೊಂಡಿದ್ದೀರಲ್ವ, ಅದನ್ನೆಲ್ಲ ಹಾಕ್ಕೊಳ್ಳಿ. ಅಮ್ಮ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಎಲ್ಲ ಉಂಡೆನ ಹಾಕ್ಕೊಳ್ಳೋಕೆ ಹೋಗಿಲ್ಲ, ಒಂದೇ ಟೈಮಲ್ಲಿ ಬಲ್ಕಾಗಿ ಹಾಕಿಲ್ಲ ಅವರು. ಏನಕ್ಕಂದರೆ ಎಲ್ಲ ನೀವು ಹಾಕ್ಕೊಂಡ್ರೆ ಬೇಯೋದು ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಒಂದು ಅರ್ಧ ಉಂಡೆನ ಹಾಕ್ಕೊಂಡು ಫಸ್ಟಿಗೆ ಬೇಯಿಸ್ಕೊಳ್ತಾ ಇದ್ದಾರೆ. ಅದಾದಮೇಲೆ ಬಾಕಿ ಉಳಿದಿರೋ ಉಂಡೆನ ನೆಕ್ಸ್ಟ್ ಹಾಕ್ಕೊಂಡು ಒಟ್ಟಿಗೆ ಬೇಯಿಸ್ತಾ ಇದ್ದಾರೆ. ನಾನು ತೋರಿಸ್ತೀನಿ ನಿಮಗೆ ಹೆಂಗೆ ಅಂತ, ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ನೋಡಿ ಇದಿಷ್ಟು ಫಸ್ಟ್ ಹಾಕ್ಕೊಂಡಿದ್ದಾರೆ, ಇದನ್ನು ಫಸ್ಟಿಗೆ ಬೇಯಿಸ್ಕೊಳ್ಬೇಕು. ಇದು ಬೆಂದಾದಮೇಲೆ ಈ ಬಾಕಿ ಏನು ಉಳಿದಿದೆ ಅಲ್ವಾ, ಅದ್ರ ಮೇಲೇ ಈ ಬಾಕಿ ಉಳಿದಿರೋ ಉಂಡೆನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಈ ಥರ ಅದ್ರ ಮೇಲೇ ಹಾಕ್ಕೊಳ್ಳಿ, ಅದನ್ನು ತೆಗಿಯೋಕ್ಕೆ ಹೋಗಬೇಡಿ. ಇವಿಷ್ಟನ್ನು ನೀವು ಬೇಯಿಸ್ಕೊಳ್ಬೇಕು. ಇದು ಒಂದು ಸೈಡಲ್ಲಿ ಬೇಯ್ತಾ ಇರಲಿ. ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಅಷ್ಟರಲ್ಲೇ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡೆ ತೆಂಗಿನ ತುರಿಗೆ ಚಿಟಿಕೆ ಅರಿಶಿನ, 20 ರಿಂದ 25 ಬ್ಯಾಡಗಿ ಮೆಣಸು, 4 ಗಿಡ್ಡ ಮೆಣಸು ಖಾರಕ್ಕೆ, 1 ಗಡ್ಡೆ ಈರುಳ್ಳಿ, 10 ರಿಂದ 12 ಎಸಳು ಬೆಳ್ಳುಳ್ಳಿ, 3 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, 7 ರಿಂದ 9 ಮೆಂತೆಕಾಳು, ಸ್ವಲ್ಪ ಹುಣಸೆ ಹಣ್ಣು. ಈ ತೆಂಗಿನ ತುರಿ ಮತ್ತು ಹುಣಸೆ ಹಣ್ಣು ಇದೆರಡನ್ನ ಬಿಟ್ಟು ಮತ್ತೆಲ್ಲ ಐಟಮ್ಸ್ನ ನೀವು ಎಣ್ಣೆನಲ್ಲಿ ಹುರ್ಕೊಳ್ಬೇಕು. ನೋಡಿ ಅದಾದಮೇಲೆ ಮಿಕ್ಸಿ ಜಾರ್ಗೆ ಅದನ್ನು ಶಿಫ್ಟ್ ಮಾಡಿಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ತೆಂಗಿನ ತುರಿ ಜೊತೆ. ನೆಕ್ಸ್ಟು ಈ ಕಡುಬು ಉಂಡೆ ಬೆಂದಿರುತ್ತಲ್ವ, ಅಷ್ಟೊತ್ತಿಗಾಗಲೇ ಬೆಂದಿರುತ್ತೆ ನೀವು ಮಸಾಲ ಪ್ರಿಪೇರ್ ಮಾಡೋಷ್ಟೊತ್ತಿಗೆ. ಇದನ್ನು ನೀವು ಇಡ್ಲಿ ವೆಸಲ್ ಇದೆ ಅಲ್ವಾ, ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ.
ಕೆಳಗಡೆ ನೀರಿರುತ್ತೆ, ನೀರಿದ್ರೆ ಪರವಾಗಿಲ್ಲ, ಒಳ್ಳೆಯದೇ ನೀರಿದ್ರೆ. ಈ ನೀರು ಜೊತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ನಾವು ಈ ಮಸಾಲ ಬ್ಲೆಂಡ್ ಮಾಡಿರ್ತೀವಲ್ವ, ಆ ಮಸಾಲ ಕೂಡ ಇದಕ್ಕೆ ನೀವು ಹಾಕ್ಕೊಳ್ಬೇಕು. ಈ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಪ್ರಾಸೆಸ್ ಸ್ವಲ್ಪ ಲೆಂದಿ ಇದೆ, ಬಟ್ ತುಂಬಾ ಚೆನ್ನಾಗಿದೆ. ಇದು ಟೇಸ್ಟ್ ಅಂತೂ ಸಖತ್ತಾಗಿದೆ. ಮನೆಯಲ್ಲಿ ಫ್ರೀ ಇದ್ದಾಗ ಖಂಡಿತ ಟ್ರೈ ಮಾಡಿ ಇದನ್ನು. ಸೊ ಇಷ್ಟಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರಬೇಕಿದು. ನೋಡಿ, ಈ ಥರ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿಸ್ಕೊಂಡಾದ್ಮೇಲೆ ನೀವೇನು ಈ ಬೇಯಿಸ್ಕೊಂಡಿರ್ತೀರಲ್ವ, ಕ್ಲಾಮ್ಸ್ ಇದೆ ಅಲ್ವಾ, ಅಂದರೆ ಮರವ ಇದೆ ಅಲ್ವಾ, ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೊಳ್ಬೇಕು. ಇದನ್ನು ನೋಡಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಕುದಿ ಕುದಿಸಿದ್ರೆ ಸಾಕಾಗುತ್ತೆ. ಏನಕ್ಕಂದರೆ ಇದು ಆಲ್ರೆಡಿ ಬೆಂದಿದೆ ಅಲ್ವಾ, ಅದಕ್ಕೆ. ಸೊ ಇದಿಷ್ಟು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾವು ಒಗ್ಗರಣೆನ ಹಾಕ್ಕೊಳ್ಬೇಕು. ಅಮ್ಮ ಇಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದಾರೆ, ನೀವು ಯಾವ ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಈರುಳ್ಳಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಗೋಲ್ಡನ್ ಬ್ರೌನ್ ಆಗಬೇಕಿದು. ಗೋಲ್ಡನ್ ಬ್ರೌನ್ ಆದಮೇಲೆ ಇದನ್ನು ಮರವಾಯಿ ಪುಂಡಿ ಇರುತ್ತಲ್ವ, ಅದಕ್ಕೆ ಹಾಕ್ಕೊಳ್ಳಿ. ಹಾಕೊಂಡ ತಕ್ಷಣ ಲಿಡ್ಡನ್ನು ಕ್ಲೋಸ್ ಮಾಡಿ, ಇಲ್ಲಾಂದರೆ ಫ್ಲೇವರ್ ಹೊರಟೋಗುತ್ತೆ. ಇದಂತೂ ಸಖತ್ತಾಗಿ ಬಂದಿತ್ತು. ನಾನು ಸ್ವಲ್ಪ ಜಾಸ್ತಿನೇ ತಿಂದಿದ್ದೀನಿ. ಎಲ್ಲನೂ ಇಷ್ಟ ನನಗೆ, ಬಟ್ ಇದು ಸ್ವಲ್ಪ ಜಾಸ್ತಿನೇ ಇಷ್ಟ. ಸೊ ಹಾಗೆ ಟಾಟಾ ಬಾಬಾಯ್ ಅಂತ ಹೇಳ್ತಾ ಈ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡ್ತೀರಲ್ವಾ? ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್.